ಅಮೆರಿಕದಲ್ಲಿ ಎರಡು ಕೋರ್ಟು, ಮೊದಲನೇ ಕೋರ್ಟು, ಎರಡನೇ ಕೋರ್ಟು, ಅಲ್ಲಿ ಮುಗಿದ್ರೆ ಮುಗಿದೋಯ್ತು. ನಮ್ಮ ದೇಶದಲ್ಲಿ ಹಂಗಲ್ಲ, ಮೊದಲನೇ ಕೋರ್ಟು, ಎರಡನೇ ಕೋರ್ಟು, ಮೂರನೇ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟು. ಅದರಿಂದಾಗಿ ಏನಾಗಿದೆ, ಸ್ಪೆಕ್ಯುಲೇಟಿವ್ ಲಿಟಿಗೇಷನ್ ಅಂತೇವೆ ನಾವು. ಹಾಕೋಣ ನೋಡ್ರಿ, ಮತ್ತೆ 50 ವರ್ಷದ ನಂತರ ಏನಾದರೂ ಆಗ್ಬೋದು ನೋಡೋಣ ಅಂತ. ಅದರಿಂದಾಗಿ ಜೆನ್ವಿನ್ ಕೇಸಸ್ ಭಾಳ ಡಿಲೇ ಆಗ್ತಾ ಇದೆ. ಒಂದು. ಎರಡನೇದ್ದು, ಒಂದು ಅಪೀಲ್ ಮೇಲೆ 2 ಅಪೀಲ್ ಮೇಲೆ 3 ಯಾಕೆ ಸ್ವಾಮಿ? ಒಬ್ಬ ತಪ್ಪು ಮಾಡಿದ್ರೆ, ಮೊದಲನೇ ಕೋರ್ಟಲ್ಲಿ ನ್ಯಾಯಾಧೀಶ ತಪ್ಪು ಮಾಡಿದರೆ ಇನ್ನೊಂದು ಕೋರ್ಟ್ ಇರಲಿ ಅದಕ್ಕೆ. ಮತ್ತು ಸುಪ್ರೀಂ ಕೋರ್ಟಲ್ಲಿ ನ್ಯಾಯ ಸಿಗ್ತದೆ ಹೆಂಗೆ ಹೇಳ್ತೀರಿ ನೀವು? ಯಾರು ಒಪ್ಪಲ್ಲ, ಯಾಕಂದರೆ ಸೋತವನು ಹೇಳ್ತಾನೆ ನ್ಯಾಯ ಸಿಗಲಿಲ್ಲ ಅಂತಾನೆ, ಗೆದ್ದವನು ಹೇಳ್ತಾನೆ ಸಂಪೂರ್ಣ ಸತ್ಯ ಅಂತಾನೆ. ಅದೇ ನಾನು ಇವಾಗ ಮಾತಾಡ್ತಾ ಇದ್ದೆ, ಇದರಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಇದೆ ಬರುವ ದಿವಸಗಳಲ್ಲಿ. ಅಂಡರ್ಗ್ರೌಂಡ್ ಪೀಪಲ್ ವಿಲ್ ಟೇಕ್ ಓವರ್ ಜಸ್ಟಿಸ್ ಡೆಲಿವರಿ ಸಿಸ್ಟಮ್. ಈ 50 ವರ್ಷ 60 ವರ್ಷ ಆಗ್ತದೆ, ಯಾರಿಗೆ ಬೇಕು ಅಷ್ಟೊಂದು ಖರ್ಚು ಮಾಡಬೇಕು, ಈ ಕೋರ್ಟಲ್ಲಿ ಲಾಯರಿಗೆ, ಆ ಕೋರ್ಟಲ್ಲಿ ಲಾಯರಿಗೆ, ಇವರಿಗೆಲ್ಲ ಅವ್ರಿಗೆಲ್ಲ ಕೊಡಬೇಕಂತ ಅವ್ರು ಅಂಡರ್ಗ್ರೌಂಡ್ನವ್ರು ಹೇಳ್ತಾರೆ, ನಿಮ್ಗೇನಾಗಬೇಕು ಹೇಳಿ, ಅವನಿಂದ ಹಣ ವಸೂಲು ಮಾಡಬೇಕು, ನನಗೆ ಇಷ್ಟು ಕೊಡಿ ಅಂತಾನೆ. ಅವನ ಹಣ ತಗೊಂಡವನ ಹತ್ರ ಹೋಗಿ ಹೇಳ್ತಾರೆ, ಕೊಟ್ಬಿಡೋ ಹಣ, ಇಲ್ಲದೇ ಮಗಳನ್ನು ಕಿಡ್ನ್ಯಾಪ್ ಮಾಡ್ತೇವೆ, ಮಗನನ್ನು ಮರ್ಡರ್ ಮಾಡ್ತೇವೆ. ಅವನು ಕೊಡಲೇಬೇಕಾಗ್ತದೆ, ಇನ್ಸ್ಟೆಂಟ್ ಜಸ್ಟಿಸ್ ಆಗ್ತದೆ. ಸೊ ಪೀಪಲ್ ಇನ್ ಜುಡಿಷಿಯರಿ ಶುಡ್ ರಿಯಲೈಸ್ that justice delivery system is so much delayed that alternate systems are coming into existence. ಅಲ್ಲಿ ಇರುವವರಿಗೆ ಎಲ್ಲರಿಗೂ ಅರ್ಥ ಆಗಬೇಕು. The people should not get an understanding the law's delays are such that it gives benefit to a party who is on the wrong side of law. ಅದಕ್ಕಾಗಿ ಅರ್ಥ ಮಾಡ್ಕೊಳ್ಬೇಕು, ಈ ಒಂದು ಸಂಸ್ಥೆ ಮುಂದಕ್ಕೂ ಇರಬೇಕಾದ್ರೆ ಯಾವ ರೀತಿಯಲ್ಲಿ ಡಿಲೇ ಆಫ್ ಜಸ್ಟಿಸ್ ಡೆಲಿವರಿ ಸಿಸ್ಟಮ್ ಶುಡ್ ಬಿ ಕಂಟ್ರೋಲ್ಡ್ ಅಂತ ಪ್ರಯತ್ನ ಆಗಬೇಕು. ಮಿಕ್ಕಿದ ಜನರ ಜೊತೆ ಅದೇ ರೀತಿ ನಾನು ಕೇಳ್ಕೊಳ್ಳೋದು, ಪತ್ರಕರ್ತರಿಗೆ ಕೂಡ ಈ 2 ಮೌಲ್ಯಗಳಿದ್ದರೆ ಏನು ನ್ಯೂನ್ಯತೆ ಇದ್ರೂ ಕೂಡ ಅದನ್ನು ಸರಿಪಡಿಸ್ಕೊಳ್ಬೋದು. ನಾನು ಸ್ವಾಮಿ ಮಾತಾಡೋದಲ್ಲ, 11 ವರ್ಷ ಆಯ್ತು ನಾನು ನಿವೃತ್ತನಾಗಿ. ಇದೇ ಮಾತು ಹೇಳ್ತೇನೆ, 3 ಮುಖ್ಯಮಂತ್ರಿಗಳ ವಿರುದ್ಧ, 8 ಮಂತ್ರಿಗಳ ವಿರುದ್ಧ, ಇದನ್ನೆಲ್ಲ ಹೇಳ್ತೇನೆ. ಆದರೆ ನನ್ನ ಬಟ್ಟೆ ಬಿಚ್ಚಕ್ಕಾಗಿಲ್ಲ. ನಮ್ಮಲ್ಲಿ ನೀವು 2 ಮೌಲ್ಯಗಳನ್ನು ಇಟ್ಕೊಳ್ಳಿ, ಆವಾಗ ನಮ್ಮ ಜವಾಬ್ದಾರಿ ಸಮಾಜಕ್ಕೆ ನಾವು ನಿಭಾಯಿಸಿದಂಗೆ ಆಗ್ತದೆ. ನನಗೆ ಭೂಲೋಕದಲ್ಲಿ ಇರುವುದು 1 ಫ್ಲ್ಯಾಟ್ ಮಾತ್ರ, ಯಾವ ಆಸ್ತಿನೂ ಇಲ್ಲ. ಇನ್ನೊಂದು ಹೇಳಿದ್ದೇನೆ, ತಿರುಗಿ ಹೇಳ ಬಯಸೋದಿಲ್ಲ ನಾನು, ನಿಮಗೆಲ್ಲ ಗೊತ್ತಿದ್ದ ವಿಚಾರ, ಇನ್ನೇನಿಲ್ಲ ನನ್ನ ಹತ್ರ ಅಂತ. ನೋಡಿ, ನನಗೆ ಹಲವಾರು ಪ್ರಶಸ್ತಿಗಳು ಬಂದಿವೆ. 1 ರೂಪಾಯಿ ನಾನು ಇಟ್ಕೊಂಡಿಲ್ಲ, ಕೊಡುವವರಿಗೆ ಹೇಳಿದೆ ಅಂಥ ಸಂಸ್ಥೆಗೆ ಕೊಡಿ ಅಂತ. ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಕೊಟ್ಟಿದ್ದೇನೆ, ನಿಮಾನ್ಸಿ ಕೊಟ್ಟಿದ್ದೇನೆ, ಟಾಟಾ ಮೆಮೋರಿಯಲ್ ಕ್ಯಾನ್ಸರ್ ಆಸ್ಪತ್ರೆ ಕೊಟ್ಟಿದ್ದೇನೆ, ಆದಿಚುಂಚನಗಿರಿ ಸ್ವಾಮೀಜಿಯವರು 51,000 ಕೊಟ್ಟರು. ಸ್ವಾಮಿ ಬೇಡ, ನೀವು ಆಸ್ಪತ್ರೆ ರನ್ ಮಾಡ್ತಿದ್ರೆ ಬಿಟ್ಕೊಳ್ಳಿ. ಇನ್ನೊಂದು ಸಂಸ್ಥೆಯವರು 1 ಕೋಟಿ ರೂಪಾಯಿ ಕೊಟ್ಟರು, ಅದನ್ನು ಭಾರತದ ಯೋಧರಿಗೆ ಕೊಟ್ಟೆ. ಎಲ್ಲ ಬಹಿರಂಗ. ನಾನು ಲೋಕಾಯುಕ್ತನಾಗಿ ಬಂದ ದಿವಸವೇ ನನ್ನ ಆಸ್ತಿ ವಿವರವನ್ನು ಲೋಕಾಯುಕ್ತ ವೆಬ್ಸೈಟಲ್ಲಿ ಹಾಕಿದ್ದಾರೆ. ಎಷ್ಟು ಜನ ಹಾಕಿದ್ದಾರೆ ಸ್ವಲ್ಪ ನೀವು ಬಿಕ್ಕಿದವರು? ನಾನು ಬರೀ ಮಾತಾಡೋದಲ್ಲ, ಹೇಳ್ತೇನೆ, ಬೈತೇನೆ ಇತರರಿಗೆ. ಅದು ನನ್ನಲ್ಲಿ ನ್ಯೂನತೆ ತೋರಿಸ್ಕೊಡಿ. ಎಷ್ಟು ಜನ ವೈಯಕ್ತಿಕವಾಗಿ ಇವಾಗಲೂ ಕೂಡ ನಾನು ಬರ್ತಾರೆ ನನ್ನ ಹತ್ರ ಸಲಹೆ ಕೇಳಿಕೊಂಡು ಮಾಡ್ತೇನೆ. ಯಾಕೆ ಇದನ್ನು ನಾನು ಯಾಕೆ ನಿಮ್ಗೆ ಹೇಳಿದ್ದೆ ಅಂದರೆ, ನಾನು ಭ್ರಷ್ಟರ ಬಗ್ಗೆ ಮಾತಾಡ್ತಿದ್ದೇನೆ, ನಾನೆಷ್ಟು ಪ್ರಾಮಾಣಿಕ? ತೋರಿಸ್ಕೊಡಿ ಏನಾದರೂ ಇದ್ರೆ. ನನ್ನ ತಂದೆಯಿಂದ ಏನು ಬಂದಿಲ್ಲ, ತಾಯಿಯಿಂದ ಏನು ಬಂದಿಲ್ಲ, ಹೆಂಡತಿಯಿಂದ ಏನು ಬಂದಿಲ್ಲ. ಸ್ವಂತ ಸಾಧನೆ ಮಾಡಿ ಆಗಿದೆ 1 ಅಪಾರ್ಟ್ಮೆಂಟ್ ಮಾತ್ರ, 1 ಕಾರು ಇದೆ. ಹೌದು, ಮತ್ತೊಂದು 1 ಹೆಂಡತಿ ಅಂತ ಕೂಡ ಹೇಳಿದ್ದೆ ಹಿಂದೆ, ಅದು ಇವತ್ತು ಬೇಡ. ಇದು ಮಾನವೀಯ ಸಂದೇಶದ ಜನವಾಹಿನಿ.